ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಆಯೋಜಿಸಲಾಗುತ್ತಿರುವ ಭರತಾಂತರಂಗ ಎಂಬ ಸರಣಿಯ 2ನೇ ಭಾಗದ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್, ನೂಪುರ ಭ್ರಮರಿ IKS ಸೆಂಟರ್ ಪ್ರಾಚಾರ್ಯೆ, ನಿರ್ದೇಶಕಿ ಮತ್ತು ಸಂಶೋಧಕಿ. ಈವರೆಗೆ ಭರತಾಂತರಂಗದಲ್ಲಿ ಶಾಸ್ತ್ರ ಪ್ರಯೋಗ ವಿಚಾರಗಳ ಮನೋಮಂಥನ ಬಹಳ ಸೊಗಸಾಗಿ ಸಾಗಿದೆ. ನೀವು ನಿಮ್ಮ ಪ್ರತಿಕ್ರಿಯೆ, ಹಾರೈಕೆ, ಕೇಳ್ಮೆ ಮತ್ತು ಪೋಷಣೆಯ ಮೂಲಕ ನಮ್ಮ ಬೆನ್ನು ತಟ್ಟಿದ್ದೀರಿ. ಕಲಾವಲಯದಿಂದ ಪ್ರಯೋಗದ ವ್ಯವಸ್ಥೆ, ಸ್ಥಿತಿ, ಗತಿ, ನೀತಿ, ರೀತಿಗಳನ್ನು ಪರಿಚಯ ಮಾಡಿಕೊಳ್ಳಲಾಗುತ್ತಿರುವ ಈ 2ನೆಯ ಭಾಗದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ವಿವರಿಸಿದಂತೆ ಪ್ರಾತಿನಿಧಿಕವಾಗಿ ಕಲಾವಲಯದಲ್ಲಿರುವ ರತ್ನಗಳನ್ನು ಆರಿಸಿ ಅವರ ಮೂಲಕ ಶಿಲ್ಪ, ಚಿತ್ರ, ನೃತ್ಯ ಹಾಗೂ ನೃತ್ಯದಲ್ಲಿಯೂ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಒಂದೊಂದು ನೃತ್ಯ ವ್ಯವಸ್ಥೆಗಳ ಬಗ್ಗೆ ವಿಚಾರ ಮಾಡುತ್ತಲಿದ್ದೇವೆ. ಈ 2ನೆಯ ಭಾಗದ ಭರತಾಂತರಂಗದ ಮೂಲಕ ಈವರೆಗೆ ಚಿಂತನೆ ಮಾಡಲಾದ ಶಾಸ್ತ್ರ ವಿಚಾರಗಳ ಪ್ರಾಯೋಗಿಕ ಮಗ್ಗುಲನ್ನು ಆಯಾ ವಿಭಾಗದ ಕಲಾವಿದರ ಮೂಲಕವೇ ಅರಿಯುತ್ತಾ ಈ ಕ್ಷೇತ್ರಗಳ ಸಾಮರಸ್ಯವನ್ನು ಗಮನಿಸುವುದು ನಮ್ಮ ಪದ್ಧತಿ. ಕರ್ನಾಟಕ ಕಲಾಶ್ರೀ ಮೈಸೂರು ಬಿ ನಾಗರಾಜ್ ಅವರೊಂದಿಗಿನ ಸಂವಾದವನ್ನು ಕಳೆದ ಬಾರಿ ಕೇಳಿದ್ದೀರಿ. ಈ ಸಲ ಅದರ ಮುಂದುವರಿದ ಭಾಗ. ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಕೊಂಚ ಹೆಚ್ಚು ತಿಳಿಯೋಣ. ಆರ್ಟಿಕ್ಯುಲೇಟ್ ಟ್ರಸ್ಟ್ ಫಾರ್ ಆರ್ಟ್ಸ್ ಮತ್ತು ಡ್ಯಾನ್ಸ್ ಸ್ಟುಡಿಯೋನಲ್ಲಿ ಕಥಕ್ ಸೇರಿದಂತೆ ವಿವಿಧ ಶಾಸ್ತ್ರೀಯ ನೃತ್ಯ ಶೈಲಿಗಳ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇಲ್ಲಿ ತರಬೇತಿ ಪಡೆದ ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆದ ಒಂದು ವಿಶಿಷ್ಟ ಛಾಪನ್ನು ನಿರ್ಮಿಸಿಕೊಂಡಿದ್ದಾರೆ. ಆರ್ಟಿಕ್ಯುಲೇಟ್ ಫೆಸ್ಟಿವಲ್ ಸೀರೀಸ್ ಮೂಲಕ ಯುವ ಹಾಗೂ ಅನುಭವಿ ಕಲಾವಿದರಿಗೆ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ನಾಗರಾಜ್ ಅವರ NGO ಆರ್ಟಿಕ್ಯುಲೇಟ್ ಎಬಿಲಿಟಿ ಸಂಸ್ಥೆಯ ಮೂಲಕ ದೃಷ್ಟಿಹೀನರಿಗೆ ನೃತ್ಯದ ಮೂಲಕ ತರಬೇತಿ ನೀಡಿ ಪ್ರದರ್ಶನ ಅವಕಾಶಗಳನ್ನು ಹಾಗೆಯೇ ಬದುಕಿನ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಬಿರುದುಗಳು ಕೂಡ ಲಭಿಸಿವೆ. ಆ ಪೈಕಿ 2020ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರದ ವತಿಯಿಂದ ಜೀವನದ ಸಾಧನಾ ಗೌರವವಾಗಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದಲ್ಲದೆ ಅವರು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ CCRTಗಿಂದಲೂ ಕೂಡ ಸೀನಿಯರ್ ಫೆಲೋಶಿಪ್ ಅನ್ನು ಪಡೆದಿದ್ದಾರೆ. ಕಲೆಯನ್ನು ಬದುಕಾಗಿಸಿದ, ಬದುಕನ್ನು ಕಲೆಯಾಗಿಸಿದ, ಕಲೆಯ ಮೂಲಕವೇ ಎಷ್ಟೋ ಜನರ ಬಾಳಿಕೆ ಬೆಳಕನ್ನು ಕೊಟ್ಟ ಇಂಥವರು ನಮ್ಮೊಂದಿಗಿರುವುದು ನಮ್ಮ ಸೌಭಾಗ್ಯ. ಸರಳ, ಸುಸಂಸ್ಕೃತ ಮತ್ತು ಆತ್ಮೀಯ ಭಾವವುಳ್ಳ ನಾಗರಾಜ್ ಅವರೊಡನೆ ಸಂವಹನ ನಡೆಸುವುದೇ ಒಂದು ಸಂತಸ ನೀಡುವಂಥದ್ದು. ಅದು ನಿಮಗೀಗಾಗಲೇ ಅರಿವಾಗಿದೆ. ಬನ್ನಿ ಅವರ ಮಾತುಗಳನ್ನು, ನೃತ್ಯದ ಅನುಭವ, ಅಭಿನಯಗಳನ್ನು ಮತ್ತಷ್ಟು ಆನಂದಿಸೋಣ. ನಮಸ್ಕಾರ. ನಾವು ನಮ್ಮ ಸಂದರ್ಶನದ ಭಾಗವನ್ನು ಮುಂದುವರಿಸೋಣ. ಈಗ ಕಥಕ್ನಲ್ಲಿ ನಾವು ಸಾಮಾನ್ಯವಾಗಿ ಘರಾನಗಳು ತುಂಬ ಪ್ರಸಿದ್ಧ ಬೆಳೆದಿದೆ. ಘರಾನ ಅಂದರೆ ಶೈಲಿ ಅಂತ ನಾವು ಈ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಹೇಳ್ತಾ ಬಂದಿದ್ದೀವಿ. ಈ ಘರಾನಗಳು ಎಷ್ಟು ಮುಖ್ಯ ಅಥವಾ ಅಮುಖ್ಯ? ಒಬ್ಬ ಕಲಾವಿದ ತನ್ನ ಶೈಲಿನ ಬೆಳೆಸ್ಕೊಳ್ಬೇಕು, ತಂದೇ ಆದಂಥ ಶೈಲಿನ ಬೆಳೆಸ್ಕೊಳ್ಬೇಕು ಅಂತಂದ್ರೆ ಈ ಘರಾನಗಳು ಕೊಡುಗೆ ಕೊಡ್ತವ ಅಥವಾ ಅವಕಾಶವನ್ನ ಕಿತ್ಕೊಳ್ತವ? ಒಬ್ಬ ಕಲಾವಿದ ಏನು ಮಾಡಬೇಕು ಈ ನಿಟ್ಟಿನಲ್ಲಿ? ಫಸ್ಟ್ ಆಫ್ ಆಲ್ ಘರಾನ ಅಂದ್ರೆ ಏನು ಅಂತ ನಾವು ಆಳವಾಗಿ ನೋಡಿದ್ರೆ, ಫಸ್ಟ್ ಆಫ್ ಆಲ್ ಘರಾನ ಅನ್ನೋದು ಯಾಕೆ ಆಗಬೇಕು? ಏಕೆಂದರೆ ಯಾವ ಪ್ರಾಂತ್ಯದಲ್ಲಿ ಯಾವ ಜನಾಂಗ ಈ ನೃತ್ಯನ ಅಭ್ಯಾಸ ಮಾಡ್ತಾ ಇದ್ರು, ಅದು ಆ ಇನ್ಫ್ಲುಯೆನ್ಸ್ ಆಫ್ ದಿ ಜಿಯೋಗ್ರಾಫಿಕಲ್ ಲೊಕೇಶನ್, ಇನ್ಫ್ಲುಯೆನ್ಸ್ ಆಫ್ ದಿ ಕಲ್ಚರಲ್ ಬಿಲೀವ್, their food, their clothing, their level strata in the society, ಇದೆಲ್ಲ ಡಿಕ್ಟೇಟ್ ಮಾಡುತ್ತೆ ಅವರ ನೃತ್ಯದಲ್ಲಿ. ಈಗ ಉದಾಹರಣೆಗೆ ಜೈಪುರ್ ಘರಾನ ತಗೊಳ್ಳೋಣ. ಜೈಪುರ್ ಈಸ್ ಅಂದರೆ ವೆಸ್ಟರ್ನ್ ಇಂಡಿಯಾ. ಅಲ್ಲಿ ಹಿಂದೂ ರಾಜ್ಯ ಜಾಸ್ತಿ. ಅವರ ರಾಜ ಆಸ್ಥಾನದಲ್ಲಿ ನಡೆದಂಥ ಕಥಕ್ಗೂ ಅಲ್ಲಿ ಏನು, ದೇ ವೆರ್ ಆಲ್ ವಾರಿಯರ್ಸ್, ಕ್ಷತ್ರಿಯರು. ಸೊ ಡಾನ್ಸರ್ಸು ಕೂಡ ಆ ವಾರಿಯರ್ದು ಒಂದು ತೇಜಸ್ಸು, ಅವರ ಒಂದು ವಿಗರಸ್ನೆಸ್ನ ಅವರ ಡಾನ್ಸ್ನಲ್ಲಿ ನೋಡ್ಬೋದು. ಈಗ ಉದಾಹರಣೆಗೆ ನಾ ಪಲ್ಟ ಅಂತ ಹೇಳದ್ನಲ್ಲ, ಈಗ ನೋಡಿ ಹೀಗೆ ತಗೊಂಡು ಹೀಗೆ ಕೈ ಇಲ್ಲಿ ಇಡ್ಬೇಕಾದ್ರೆ ಅವರ ದೃಷ್ಟಿ ಏನು ಅಂತಂದ್ರೆ ಅವ್ರದ್ದು ಸ್ವೋರ್ಡ್ ಇಲ್ಲಿ ಸಿಕ್ಸ್ಕೊಂಡಿರ್ತಾರಲ್ಲ, ಅದನ್ನ ತೆಗೆದು ಹೀಗೆ ಮಾಡೋ ಅನ್ನೋ ಮೂವ್ಮೆಂಟ್ನ ಅದು ಡಾನ್ಸ್ನಲ್ಲಿ ಹಿಂಗೆ ತಗೊಂಡಿದ್ದಾರೆ. ಆದ್ರಿಂದ ಆ ವೀರರಸ ಬರುವಂಥ ಮೂಮೆಂಟ್ಸ್ನ ಜಾಸ್ತಿ ಉಪಯೋಗಿಸ್ತಾರೆ.
Correct. ಅವರಿಗೆ ಆರಾಧ್ಯ ದೇವತೆಗಳು ದುರ್ಗಾ ಇರ್ಬೋದು, ಶಿವ ಇರ್ಬೋದು, ಈ ಥರ ದೇವತೆಗಳು ಇರಬೇಕಾದ್ರೆ ನ್ಯಾಚುರಲ್ ಆಗಿ ದೇರ್ಸ್ ಇಸ್ ಎ ವೆರಿ ವಾರಿಯರ್ ಟೈಪ್ ಆಫ್ ಮೂವ್ಮೆಂಟ್ಸ್. Correct. ಅದು ಅವ್ರಿಗೆ ಬೇಕಾಗಿತ್ತು. ನಿಜ. ಯಾವಾಗ ಈ ಲಕ್ನೋಗೆ ಬಂದರೆ ಈ ಸುಲ್ತಾನ್ರಿಗೆ ಯಾಕೆಷ್ಟು ಅರ್ಜೆಂಟು, ಎಲ್ಲಿಗೆ ಹೋಗ್ಬೇಕು, ಇಡೀ ರಾತ್ರಿ ಆರಾಮಾಗಿ ಮಾಡು, ಕೂಲ್ ಡೌನ್, ಟೇಕ್ ಇಟ್ ಈಸಿ, ಶೋ ಆಲ್ ಯುವರ್ ಗ್ರೇಸ್, ಅಂದಾಜ್, ಟೇಕ್ ಯರ್ ಟೈಮ್. ಅದಕ್ಕೆ ಎಷ್ಟು ಸ್ಲೋ ಆಗೋಯ್ತು ಅಂತ ಅಂದರೆ ಕೈ ಇಲ್ಲಿಂದ ಇಲ್ಲಿ ಹೋಗೋ ಅಷ್ಟರಲ್ಲಿ ಬೇಕಾದ್ರೆ ಜೈಪುರ್ ಘರಾನ 4 ಚಕ್ರ ಹೊಡೆದಿರ್ತಾರೆ. ಅಂದರೆ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಪೇಟ್ರನ್ಸ್ ಇನ್ ಅವಧ್ ಆಫ್ ಲಕ್ನೋ ಆರ್ ಆ ರೀಜನ್ನಲ್ಲಿ ಈಸ್ ಪ್ಯೂರ್ಲಿ ಫಾರ್ ಎಂಟರ್ಟೈನ್ಮೆಂಟ್, ಎ ಸಾರ್ಟ್ ಆಫ್ ವಿಜುವಲ್ ಸೆನ್ಷುಯಲ್ ಗ್ರಾಟಿಫಿಕೇಶನ್, ವೆರಾಸ್ ಹಿಯರ್ ಇಟ್ ವಾಸ್ ಟು tell the story of the warriors to the kings, to encourage them. ಆದ್ದರಿಂದ ನ್ಯಾಚುರಲ್ ಆಗಿ ಲಕ್ನೋ ಘರಾನ ಅಂತ ಬಂದಾಗ ಗ್ರೇಸ್ ಜಾಸ್ತಿ, ಸೆನ್ಶುಯಾಲಿಟಿ ಜಾಸ್ತಿ. ದಿ ಥೀಮ್ ವಿಚ್ ದೇ ಪಿಕ್ಡ್ ಅಪ್ ವಾಸ್ ಡಿಫ್ರೆಂಟ್. ಸೊ ರಾಧಾಕೃಷ್ಣ ಬಿಕೇಮ್ ಮೋರ್ accepted here, where Durga, Shiva and things became more accepted in Rajasthan. Okay. Or if you come down to Banaras, because it is a Shiva Kshetra, so our rugged movements, so the Tandava movements like what Gopi Krishna used to do, that became an identity of Banaras Gharana. Speed became Jaipur Gharana. Grace became Lucknow Gharana. Wow, wow, wow. So ನಿಮ್ಮ ಅಭಿರುಚಿ ಏನು, ನಿಮ್ಮ ಟಾರ್ಗೆಟ್ ಏನು ಅಂತ ಒಬ್ಬ ಪ್ರಾಕ್ಟಿಷನರು ತಿಳ್ಕೊಂಡು ನಮಗೆ ಯಾವ್ದು ಸೂಟ್ ಆಗುತ್ತೆ, ಆಂಗಿಕವಾಗಿ ಮಾನಸಿಕವಾಗಿ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಘರಾನ ಕಲಿಬೋದು. ಈಗೇನಾಗಿದೆ, ಲಕ್ನೋ ಘರಾನಲ್ಲಿ ನಾವು ಠಾಟ್ ಅಂತ ಹೇಳಿದ್ನಲ್ಲ, ನಿಲ್ಲೋ ಅಂಥದ್ದು, ಆ ನಿಂತ್ಕೊಂಡು ಸುಮ್ಮನೆ ದೃಷ್ಟಿನ ಲೆಫ್ಟಿಂದ ಹೀಗೆ ಹಿಂಗೆ ನೋಡಿಕೊಂಡು ಪುನಃ ವಾಪಸ್ ಬಂದು ಹಿಂಗೆ ದೃಷ್ಟಿ ನೋಡ್ಬೇಕಾದ್ರೆ ಸುಲ್ತಾನ್ಗೆ ದೇ ಆರ್ ಮೆಷರಿಂಗ್ ಅಪ್ ದ ಸ್ಪೇಸ್ ಅವೈಲಬಲ್. ಆ ಭಂಗಿನಲ್ಲೇ ಎಷ್ಟು ಜಾಗ ಇದೆ ನನಗೆ, ನಾನು ಎಷ್ಟು ಮುಂದೆ ಹೋಗ್ಬೋದು, ಎಷ್ಟು ಹಿಂದೆ ಹೋಗ್ಬೋದು, ಇದಕ್ಕೋಸ್ಕರ ಅದೆಲ್ಲ ಮಾಡೋರು. ಆಮದ್ ಅಂದರೆ ನಾವು ಸ್ಟ್ರೆಚ್ ಮಾಡೋದು, ಒಳಗೆ ಬರೋದಿಕ್ಕೆ. ರಂಗ್ ಮಂಚ್ ಪರ್ ಆನಾ ಇಟ್ಸ್ ಅ ಪರ್ಷಿಯನ್ ವರ್ಡ್ ಆಮದ್ ಅನ್ನೋದು. ಅಲ್ಲೂ ನನಗೆ ಎಷ್ಟು ಸ್ಪೇಸ್ ಸಿಗುತ್ತೆ ಮೂವ್ ಆಗೋದಕ್ಕಿಂತ ಯು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಆರ್ ಪ್ರಾಕ್ಟಿಕಲ್ ಸೀಕ್ವೆನ್ಸಸ್ ಡಿಸೈನ್ಡ್ ಫಾರ್ ಎ ಪ್ರಾಪರ್ ಪ್ರೆಸೆಂಟೇಷನ್. ಸೊ ದೇ ಮೇಕ್ ಇಟ್ ಎ ಮಾರ್ಗ್. ಈ ಥರ ಫಸ್ಟ್ ಇದನ್ನು ಮಾಡಿ, ಸೆಕೆಂಡ್ ಇದು ಮಾಡಿ, ಥರ್ಡ್ ಇದು ಮಾಡಿ. ನೀವು ಬೆನ್ ತೋರಿಸ್ಬಾರ್ದು ಸುಲ್ತಾನ್ಗೆ. ಹಿಂದೆ ಹೋಗ್ಬೇಕಾದ್ರೂ ಸಲಾಮ್ ಮಾಡಿಕೊಂಡೆ ಸ್ಟೆಪ್ ಬ್ಯಾಕ್ ಆ್ಯಂಡ್ ಎಕ್ಸಿಟ್. ಈ ಥರ ಎಲ್ಲ ರೂಲ್ಸ್ ಎಲ್ಲ ಮಾಡಿದ್ರಲ್ಲ, ಆಗ ಅದನ್ನ ಹೇಳಿದ್ನಲ್ಲ, ವಾಟ್ಸ್ ದ ಹರಿ, ವೇರ್ ಡು ಯು ವಾಂಟ್ ಟು ಗೋ, ಆರಾಮವಾಗಿ ಮಾಡು. ಆ ಗ್ರೇಸ್ ಮೇಲೆ ಪ್ರಾಮಿನೆನ್ಸ್ ಇತ್ತು. ರಾಜರ ಆಸ್ಥಾನದಲ್ಲಿ ಆನ್ ಒಕೇಶನ್, ಆನ್ ಸಿಚುಯೇಷನ್, ದೇ ಯೂಸ್ ಟು ಸ್ಟಾರ್ಟ್ ಪ್ರಾಬಬ್ಲಿ ಆಸ್ ಎ ಮೀನ್ಸ್ ಆಫ್ ವರ್ಷಿಪ್. ಸ್ಪೀಡ್ ಆಯಿತು. ಇಲ್ಲಿ ಬನಾರಸ್ನಲ್ಲಿ ಶಿವನ್ ದೇವಸ್ಥಾನದಲ್ಲೋ ಆ ಘಾಟ್ಸ್ನಲ್ಲೋ ಮಾಡಬೇಕಾದ್ರೆ ತಾಂಡವ ಆಸ್ಪೆಕ್ಟ್ ಜಾಸ್ತಿ. ಅದರಿಂದ ನಿಮಗೆ ಯಾವುದರಲ್ಲಿ ಅಭಿರುಚಿ ಇದೆ ಉಪಯೋಗಿಸ್ಬೋದು. ಆದರೆ ಈಗ ಏನಾಗ್ತಾ ಇದೆ, ಲಕ್ನೋವಿನ ಗ್ರೇಸ್ ಹೊರಟೋಗಿ ಜೈಪುರಿನ ಸ್ಪೀಡ್ನ ತೆಗೆದು ಇಲ್ಲಿ ಠಾಟ್ ಆಮದ್ಗೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಕೊನೆಗೆ ಏನಾಗುತ್ತೆ, ಈಗ ನೋಡಿ ನಮ್ಮ ಶಂಭು ಮಹಾರಾಜ್ ಅವ್ರು ಹೇಳ್ತಿದ್ರು, ಒಂದು ಆಮದ್ ಧ ಅಂದರೆ ಎಷ್ಟು ಚೆನ್ನಾಗಿ ಹಿಂಗೆ ಅನ್ಬೇಕಂದ್ರೆ ಏನೋ ಗಂಟೆನ ಹಿಂಗೆ ನುಡಿಸ್ಬಿಟ್ಟು ಆ ನಾದದ ಆನಂದ ತಗೊಂಡು ಹಿಂಗೆ ತಿರುಗಬೇಕು ಅಂತಿದೆ. ಈಗ ಧ ತಕ್ಕ ತುಂಗ ಅಂತ ಫಾಸ್ಟಾಗಿ ಮಾಡಿದ್ರೆ ಏನು ಪ್ರಯೋಜನ? ಇದು ಮಿಕ್ಸ್ ದ ಸ್ಪೀಡ್ ಆಫ್ ಜೈಪುರ್ putting into the Ahmad of Lucknow, thereby we are destroying the very essence of that gharana which is called grace. Understanding of angika is very minimal anta anasta ide hagadre alva ಈಗ. ಅದೇ ಕರೆಕ್ಟ್. ಸೊ ಸ್ಪೀಡ್ ಜಾಸ್ತಿ ಆಗೋಯ್ತು. ದ ಸಿನಾರಿಯೋ ಇಸ್ ದ ಸೇಮ್. ಈವನ್ ಇನ್ ಭರತನಾಟ್ಯಂ ಆಲ್ಸೋ ಇವಾಗ ಸ್ಪೀಡ್ ಆಗೋಯ್ತು. ಕೆಲವು ಅಂಗಗಳು ಶುದ್ಧ ಅಂಗ ಬರೋಲ್ಲ, ಕೊನೆಗೆ ಆ ಸ್ಪೀಡ್ನಲ್ಲಿ ಅರೆಮಂಡಿ ಕೂರಕ್ಕಾಗೋಲ್ಲ. ಇದೇ ಥರ ದೇರ್ ಆರ್ ಸೋ ಮೆನಿ ಅಂಗಸ್. ಈವನ್ ಇನ್ ಕಥಕ್ ಇಟ್ ಹ್ಯಾಸ್ ಬಿಕಮ್
ಇಟ್ಸ್ ವ್ಯಾನಿಷಿಂಗ್. ಓಕೆ. ವಿ ಆರ್ ಲೂಸಿಂಗ್ ದ ಬ್ಯೂಟಿ. ಗ್ರೇಸ್ ಅನ್ನೋದೇ ಇಲ್ಲ ಬಿಡಿ ಇವಾಗ ಕಥಕ್ನಲ್ಲೂ ಕೂಡ. ಸುಮ್ಮನೆ ಹಿಂಗೆ ಗಾಳಿನಲ್ಲಿ ನೊಣ ಓಡಿಸ್ತಾ ಇದ್ದಂಗೆ ಇರುತ್ತೆ. ವೈ ಡು ವಿ ನೀಡ್ ಟು ಡೂ ದಟ್? ಗೋ, ಯು ಶುಡ್ ಎಂಜಾಯ್. ಈಗ ಮೊದಲು ಕಥಾಕಾರರು ಕಥೆ ಹೇಳ್ತಾ ಇದ್ರು ಅಂತ ನೀವು ಹೇಳಿದ್ರಲ್ಲ, ಆ ಏನಾದ್ರೂ ಒಂದು ಚಹರೆ ಅಂತ ಏನಾದ್ರು ಉಳ್ಕೊಂಡಿದ್ಯಾ ಈಗ? ನನಗೆ ಅದು ಕಾಣ್ತಾ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಉಳಿದಿರೋದು ಯಾವಾಗ ಅಂತಂದರೆ ಸಾಹಿತ್ಯ ಅಳವಡಿಸ್ಕೊಂಡು ನೃತ್ಯ ಮಾಡಿದಾಗ ಸ್ವಲ್ಪ ಕಥೆ ಎಲಿಮೆಂಟ್ ಬರುತ್ತೆ. ಅದನ್ನು ಸಾಹಿತ್ಯ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ. ಕರೆಕ್ಟ್ ಕರೆಕ್ಟ್. ಇನ್ನೂ ಒಂದು ಹೇಳ್ತೀನಿ ನೋಡಿ, ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕಾದ್ರೆ ಈಗ ತುಳಸಿದಾಸ್ ಅವ್ರ ಭಜನ ಶ್ರೀರಾಮಚಂದ್ರ ಕೃಪಾಲ ಭಜನ, ಶ್ರೀರಾಮಚಂದ್ರ ಆ ಭಕ್ತಿ ರಸದಿಂದ ಮಾಡ್ತಿರ್ತೀರ. ಒಂದು ಸ್ಥಾಯಿ ಮುಗಿದ ತಕ್ಷಣ ಟಕ 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 ಅಂತ ಕಾಲಿನಲ್ಲಿ ಪಾದಕ್ರಿಯೆ ಮಾಡ್ಕೊಂಡು ಒಂದು 10 ಚಕ್ಕರ್ ಹೊಡೆದ್ಬಿಟ್ಟು ಆಮೇಲೆ ನವಕಂಜಲು. ವೇರ್ ಇಸ್ ದ ಲಿಂಕ್ ಬಿಟ್ವೀನ್ ದಿಸ್ ಆ್ಯಂಡ್ ದ್ಯಾಟ್? ಸ್ಥಾಯಿನೇ ಹೋಯ್ತಲ್ಲ, ಮುಗ್ದೇ ಹೋಯ್ತಲ್ಲ. ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ. ಅದರಿಂದ this is another thing where I am trying to remove all this. You should maintain the sthayi bhava throughout. ಸಂಚಾರಿ ಮಾಡಿ ಆ ಬ್ಯೂಟಿಫುಲ್ ಆರ್ಟ್ ಇರೋದೇ ಟು ಗೆಟ್ ಔಟ್ ಆಫ್ ದಟ್ ಸ್ಥಾಯಿ, ಬಟ್ ಕಮ್ ಬ್ಯಾಕ್ ವಿತ್ ರಿಲೆವೆನ್ಸ್ ಟು ದ್ಯಾಟ್. ಕರೆಕ್ಟ್ ಕರೆಕ್ಟ್. ಹಾಗಿದ್ರೆ ಹಳೆಯ ಕಥಕ್ಕನ್ನ ಮೀಟ್ ಮಾಡ್ಬೋದು ನಾವು ಅಂತ ಅನ್ಸುತ್ತೆ. ಹೌದು, ಅವಾಗ ಕತೆ ಕಾಣುತ್ತೆ. ನಾವು ಇಡೀ ಕಥೆನ ಹೇಳದೇ ಇರ್ಬೋದು, ಆ ದೊಡ್ಡ ಕಥೆಯಿಂದ ಒಂದು ಪ್ರಸಂಗ, ಆ ಪ್ರಸಂಗನೂ ಬೇಡ, ಆ ಪ್ರಸಂಗದಲ್ಲಿ ಒಂದು ಪಾತ್ರದ ಅನುಭವನ ಹೇಳೋದು ಒಂದು ಕಥೆನೇ. ಕರೆಕ್ಟ್ ಕರೆಕ್ಟ್, ನಿಜವೇ. ಹೌದು ಹೌದು. ಹಾಗಾದ್ರೆ ಇಂತಹ ಒಂದು ಸುಧಾರಣೆಗೆ ನೀವು ಯಾವ ಥರದ ಪ್ರೇರಣೆಯನ್ನ ಯಾವ ಥರ ತಗೊಳ್ತೀರಾ? ನಿಮ್ಮ ಪ್ರೇರಣೆ ಏನು? ಈ ಅವಧಾನಂ ಅಂತ ಕೇಳಿದ್ದೀರಾ? ಅವಧಾನಂ ಅಂದರೆ ಈಗ ನಾವು ಶತಾವಧಾನ, ಅಷ್ಟಾವಧಾನ ಅಂತ, ಇದು ಡಾನ್ಸ್ನಲ್ಲೂ ಇರ್ತಿತ್ತು ಮುಂಚೆ. ಈಗ ಕಥಾಕಾರರು ಹಿಂಗೆ ಕೂತ್ಕೊಂಡು ಎಲ್ಲ ಜನ ಸೇರಿದ ಮೇಲೆ ಇವತ್ತು ನೀವೇನು ಕೇಳಬೇಕು ಅಂತ ಇಷ್ಟಪಡ್ತೀರಾ? ಸೊ ಯಾರೋ ಒಬ್ರು ನನಗೆ ಈ ಕತೆ ಹೇಳಿ ಅಂತ ಹೇಳಿದ್ರು. ಆವಾಗ ಅವ್ರು ಎದ್ದು ನಿಂತ್ಕೊಂಡು ಆ ಕತೆ ಹೇಳೋರು. ಹಾಗೇನೆ ನಾನು ಆಡಿಯನ್ಸ್ಗೆ ನಾನು ಯಾವಾಗ ಆ್ಯಕ್ಟಿವ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದೆ, ಅವಧಾನ ಮಾಡ್ತೀನಿ. ನಿಮ್ಗೆ ಯಾವ್ದಾರು ನೋಡಬೇಕು ಅಂತ ಒಂದು ಪ್ರಸಂಗ ಕೊಡಿ, ನಾನು ತಕ್ಷಣ ಮಾಡ್ತೀನಿ. ನನಗೆ ಮ್ಯೂಸಿಷಿಯನ್ಸ್ಗೂ ಗೊತ್ತಿರಲ್ಲ ನಾನು ಏನು ಮಾಡ್ತೀನಿ ಏನಿಲ್ಲ. ಆ ಥರ ಮಾಡ್ತಾ ಇರುವಾಗ ಒಬ್ಬರು ಹಿರಿಯವರು, ಒಂದು 80 ವಯಸ್ಸಾಗಿರ್ಬೇಕು ಅವ್ರಿಗೆ, ಅವ್ರು ಬಂದು ನೀನು ಒಂದು ಸವಾಲು ಹಾಕಿದೆ, ಒಂದು ಪ್ರಸಂಗ ಕೊಡು, ನೀನು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನನಗೆ ಇದು ಮಾಡು. ಸೀತೆ ಅಪಹರಣ ಆದ ಮೇಲೆ ಅಲ್ಲ, ಆಗಕ್ಕಿಂತ ಮುಂಚೆ ರಾಮ ಹೋದ್ನಲ್ಲ ಜಿಂಕೆ ತರೋದಕ್ಕೆ, ಅವಾಗ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ಕೇಳಿದಾಗ ಸೀತೆನ ತಕ್ಷಣ ಲಕ್ಷ್ಮಣನಿಗೆ ಹೋಗು, ನಿಮ್ಮ ಅಣ್ಣನಿಗೇನೋ ಆಗಿರ್ಬೇಕು, ಹೋಗು ಅಂತ ಹೇಳಿ ಕೇಳ್ತಾಳಲ್ಲ. ಎಷ್ಟು ಹೊತ್ತಾಗಿರ್ಬೋದಪ್ಪ? ಎಲ್ರಿಗೂ ಈ ಕತೆ ಗೊತ್ತು. ಏನು 1 ನಿಮಿಷ ಆಗಿರ್ಬೋದಾ, 1.5 ನಿಮಿಷ ಆಗಿರ್ಬೋದು. ಇವನು ಇಲ್ಲ ಅತ್ತಿಗೆ ನಾನು ಹೋಗಲ್ಲ ಅನ್ನೋಕ್ಕೋ, ಇಲ್ಲ ನೀವು ಹೋಗಲೇಬೇಕು ಅನ್ನೋದಕ್ಕೇನು 1.5 ನಿಮಿಷ ಆಗಿರ್ಬೋದು. ನನ್ಗದೆಲ್ಲ ಬೇಡ. ಅವಳ ಮನಸ್ಸಿನಲ್ಲಿ ಏನೆಲ್ಲ ಅನ್ನಿಸ್ತಾ ಇತ್ತು ನನಗದನ್ನು ತೋರಿಸಿ. ಬಟ್ ಕೇಳೋದೇನೋ ಕೇಳದೆ ಚಾಲೆಂಜ್ ಅವರು ಹೇಳೋ ಪ್ರಶ್ನೆ ಕೇಳಿಬಿಟ್ರು. ಫಸ್ಟ್ ಆಫ್ ಆಲ್ ಆಸ್ ಎ ಮೇಲ್ ಡಾನ್ಸರ್, ದೆನ್ ಗೋಯಿಂಗ್ ಇನ್ ಟು ದ ಡೆಪ್ತ್ ಆಫ್ ಎ ವುಮನ್ ಟು ಅಂಡರ್ಸ್ಟ್ಯಾಂಡ್ ಹರ್ ಸ್ವಭಾವ, ಆ ಸಿಚುಯೇಷನ್ನಲ್ಲಿ ಏನೆಲ್ಲ ಅನಿಸಿರ್ಬೇಕು ಅಂತ ಐ ಫೌಂಡ್ ಔಟ್. ಐ ಡಿಡ್ ಫಾರ್ ಅಬೌಟ್ 25 minutes what all went through her mind and her heart until she ordered him go. ಅಂದರೆ ಒಂದು ಡೌಟ್ಫುಲ್, ಒಂದು ಫಿಯರ್, ಮೇ ಬಿ ರಾಮಂಗೆ ಹಂಗಾಗಿರಬೇಕು. ಇನ್ನೊಂದು ನಾ ಹೇಳಿದ್ರು ಇವನು ಯಾಕೆ ಹೋಗ್ತಾ ಇಲ್ಲ ಅಂತ ಕ್ವಶನಿಂಗು. ಇಸ್ ಹಿ ವಾಂಟ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಹಿಸ್ ಬ್ರದರ್ ಬೀಯಿಂಗ್ ಕಿಲ್ಡ್ ಸೊ ದಟ್ ಹೀ ಬಿಕಮ್ಸ್ ಈ ಡೌಟ್ಸ್, ಇದೆಲ್ಲ ಇದೆ, ಈ ರೇಂಜ್ ಆಫ್ ಎಮೋಷನ್ಸ್. ಸೊ ಕತೆ ಹೇಳಬೇಕಾದ್ರೆ ಒಂದು ಕಥೆನೇ ಹೇಳಬೇಕು ಅಂತಿಲ್ಲ, ಒಂದು ಪ್ರಸಂಗನೂ ಹೇಳಬೇಕು ಅಂತಿಲ್ಲ, ಒಂದು ಪರಿಸ್ಥಿತಿನೂ ಎಲಾಬ್ರೇಟ್ ಮಾಡೋದು ಒಂದು ಕಥಾವಾಚನ. ಕರೆಕ್ಟ್ ಕರೆಕ್ಟ್. ಹೌದು. ಅದರಿಂದ
ಕಥಿಕರು, ಕಥಕ್ ನೃತ್ಯರು ಆ ಒಂದು ಕೆಪಾಸಿಟಿ ಡೆವಲಪ್ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಲೈಕ್ ಯು ಲರ್ನ್ ಸರ್ಟನ್ ಬೇಸಿಕ್ ಥಿಂಗ್ಸ್, ಟೆಕ್ನಿಕಲ್ ಥಿಂಗ್ಸ್, ಎಕ್ಸಿಕ್ಯೂಟ್ ಇಟ್ ಆ್ಯಂಡ್ ರಿಲೀಸ್ ಆಲ್ ಯುವರ್ ಎನರ್ಜಿ ಇನ್ ಇಟ್. ಇಲ್ಲ, ಇದಕ್ಕೊಂದು ಮಾತು ನಮ್ಮ ಗುರುಗಳು ಮಾಯರ ಅವರು ಹೇಳ್ತಿದ್ರು, ರುಕ್ಮಿಣಿ ದೇವಿಯರನ್ನೆಲ್ಲವರು ಎಲ್ಲ ಮಾಡಿಕೊಂಡು ಒಂದು ಸ್ಟ್ರಕ್ಚರ್ ಮಾಡಿದ್ರು. ಟ್ಯಾಂಜರ್ ಕ್ವಾರ್ಟರ್ಸ್ ಕರೆಸಿದ್ರು, ಮಾಡಿದ್ರು, ದೇವದಾಸಿ ಮೀಟ್ ಮಾಡಿ ಎಲ್ಲ ಮಾಡಿ, ಶಿ ಕನ್ಸಾಲಿಡೇಟೆಡ್ ಆ್ಯಂಡ್ ಸೆಡ್ ಯು ನೀಡ್ ಎ ಡಿಸಿಪ್ಲಿನ್ ರೆಜಿಮ್ ಟು ಲರ್ನ್. ಶಿ ಸ್ಟಾರ್ಟೆಡ್ ಇಟ್. ವಾಟ್ ವಾಸ್ ಅವರ್ ಅಲ್ಟಿಮೇಟ್ ಡಿಸೈರ್? ಶಿ ವಾಂಟೆಡ್ ಟು ಡೂ ನಾಟ್ಯ, ಬ್ಯಾಲೆ, ಎ ಪ್ರೊಡಕ್ಷನ್. ಅದಕ್ಕೆ ಬೇಸಿಕ್ ಟ್ರೈನಿಂಗಿಗೆ ಇದೆಲ್ಲ ಬೇಕಾಗಿತ್ತು. ಇದೆಲ್ಲ ಆದಮೇಲೆ, ಇದು 6 ವರ್ಷ ಆಗಿರ್ಬೋದು, 8 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು ಟ್ರೈನಿಂಗು. ದೆನ್ ಫೈನಲಿ ಶಿ ವುಡ್ ಕಾಲ್ ಎವ್ರಿಬಡಿ ಆ್ಯಂಡ್ ಸೆಡ್, ನೌ ಫರ್ಗೆಟ್ ಎವ್ರಿಥಿಂಗ್ ವಾಟ್ ಯು ಲರ್ನ್ಡ್ ಅಂಟಿಲ್ ನೌ. ನೌ ಐ ಆಮ್ ಸ್ಟಾರ್ಟಿಂಗ್ ಮೈ ಪ್ರೊಡಕ್ಷನ್. ಡೂ ದಿಸ್ and that. What her intention was not forget everything. Yes. So much discipline and understanding of the movement, the rhythm, and all that has gone into that. Every cell of the muscle knows that movement. Yes. Without conscious efforts, you can still execute. Yes. But now you have time and freedom to think on the rasa, on the bhava of the character you're going to portray. The body will naturally move to rhythm. You don't have to put efforts. Correct. Put efforts to do the satvika abhinaya. Correct. ಅದು ನಮ್ಮಲ್ಲಿ ಬರಬೇಕು. ಇಲ್ಲದ್ರೆ ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಫಾರ್ಮರ್, ನಾನು ಕಂಪೇರ್ ಮಾಡೋದು ಡ್ಯಾನ್ಸರ್ ಹೆಂಗೆ, ಒಂದು ಫಾರ್ಮರ್ ಆಗಿರಬೇಕು. ಏನು ಮಾಡ್ತಾನೆ, ಸೀಡ್ನ ಭೂಮಿಗೆ ಸೋ ಮಾಡ್ತಾನೆ, ನರ್ಚರ್ ಮಾಡ್ತಾನೆ, ಅದು ನಿಧಾನ ಬೆಳೆಯುತ್ತೆ. ಬೈ ದ ಟೈಮ್ ಇಟ್ ಬಿಕಮ್ಸ್ ಎ ಶ್ರಬ್ ಆ್ಯಂಡ್ ಸ್ಟಾರ್ಟ್ ಈಲ್ಡಿಂಗ್ ಫ್ರೂಟ್ಸ್. ಇಟ್ ಟೇಕ್ಸ್ ಟೈಮ್. ಈಗಿನವರು ಫಾರ್ಮರ್ಸ್ ಆಗಲ್ಲ, ಮರ್ಚೆಂಟ್ಸ್. ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗ್ತಾರೆ, 1 ಕ್ವಿಂಟಲ್ ಧಾನ್ಯ ತೊಗೊಳ್ತಾರೆ, ಅದನ್ನು 10 ಪ್ಯಾಕೆಟ್ ಮಾಡಿಬಿಟ್ಟು ಇಲ್ಲಿ ಪ್ರಾಫಿಟಿಗೆ ಮಾರೋದು. ಅಂದರೆ ಯು ಲರ್ನ್ ಸಮಥಿಂಗ್, technically execute something and think they are the masters. So dance has to come from within. It should evolve from within, not outside movement. Correct. ಆ ಫಾರ್ಮರ್ನಲ್ಲೂ ಎಂಥ ಫಾರ್ಮರು ಬಿದಿರು ಬೆಳೆಸ್ತಾನಲ್ಲ, ಆ ಬಿದಿರು ಬೆಳೆಯೋಕ್ಕೆ ಅಲ್ಲಿ ಕಾಣೋದೇ ಇಲ್ಲ, ದಿನ ನೀರು ಹಾಕ್ತಾನೆ. ಆ ಬಿದಿರು ಭೂಮಿ ಒಳಗಡೆನೇ ಬೇರು ಬಿಡ್ತಾ ಇರುತ್ತೆ. ಯಾವತ್ತೋ ಒಂದಿನ, ಒಂದು 5 ವರ್ಷ ಆದಮೇಲೆ ಒಂದ್ಸಲ ಹಿಂಗೆ ಚಿಗುರು ಬಂದಾಗ ಬರ್ರಂತ ಬೆಳೆಯುತ್ತೆ. ಆವಾಗಲೇ ಬೆಳೆದು ಅದು ಹೂವಾಗಿ ಇದಾಗಿ ಆ ಭತ್ತ ಥರ ಬಿದ್ದು ಆ ಬೊಂಬು ಅಷ್ಟೊಂದು ರಾಶಿ ಅಕ್ಕಿ ಬಿಡುತ್ತೆ. ಹೌದು, ಬೆದರಕ್ಕಿ. ದಟ್ ಈಸ್ ಡಾನ್ಸ್. ಕಾಣಲ್ಲ, ನಿಮ್ಮ ತಯಾರಿ ಆಗ್ತಾ ಇರುತ್ತಲ್ಲ ಒಳಗೆ, ಅದು ಬಿಟ್ಟು ನಂಗೆ ರೆಡಿಮೇಡ್ ಬೇಕು, ಅದು ತೊಗೋಬೇಕು, ಇಲ್ಲಿ ಹಂಚಬೇಕು, ನಾನಿಲ್ಲಿ ಎಕ್ಸಿಬಿಟ್ ಮಾಡಬೇಕು, ಪ್ರಶಂಸೆ ತರಬೇಕು. ದೇರ್ ಇಸ್ ನೋ, ದೇ ಡೋಂಟ್ ಡಾನ್ಸ್ ಫ್ರಮ್ ಇನ್ಸೈಡ್. ದಿಸ್ ಇಸ್ ವಾಟ್ ಐ ಮಿಸ್. ನೀವು ಬೀಯಿಂಗ್ ಅ ಮೇಲ್ ಪರ್ಫಾರ್ಮರ್ ಅಂತ ಒಂದು ಮಾತನ್ನ ಹೇಳಿದ್ರೆ, ಇದ್ರ ಚಾಲೆಂಜಸ್ಗಳೇನು? ಯಾಕೆಂದರೆ ಕಥಕ್ ಅನ್ನೋದು ಲಾಸ್ಯಾಂಗವಾಗಿಯೇ ಈಗ ಬದಲಾಗಿ ಹೋಗಿದೆ. ಹಾಗಿದ್ದಾಗ ಒಬ್ಬ ಪುರುಷ ನರ್ತಕನಾಗಿ, ಪುರುಷ ಶಿಕ್ಷಕನಾಗಿ, ಮೇಲ್ ಡ್ಯಾನ್ಸರ್, ಮೇಲ್ ಟೀಚರ್ ಆಗಿ ನೀವು ಒಂದಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿರ್ತೀರ. ಹಾಗೇನೆ ನಿಮ್ಮ ಸ್ಟೂಡೆಂಟ್ಸ್ಗಳು ಎದುರಿಸಿರ್ತಾರೆ. ಯಾವ ಥರದನ್ನ ಎದುರಿಸಿದ್ರಿ? ಹೇಗೆ ಓವರ್ಕಮ್ ಆದ್ರಿ? ನನ್ನ ಸ್ಟೂಡೆಂಟ್ಸು ಯಾರಿಗೂ ಆ ಅನುಭವ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನೇ ಹಾಗಿಲ್ಲ. ಸಿ, ಐ ಟ್ರಾನ್ಸೆಂಡ್ ಮೈ ಬಯೋಲಾಜಿಕಲ್ ಜೆಂಡರ್. ಓಕೆ. That I train my students also. Don't think you are a girl. Don't think you are a boy. Okay. Become the character you are portraying. Again, I'll tell you, it should come from inside. ಇನ್ನೊಂದು ಅವಧಾನಂ ಹೇಳ್ತೀನಿ. That's how I train my students. ಇನ್ನೊಂದು ಕಡೆ ಅವಧಾನಂ ನೋಡಿ. ನೀವು ಹನುಮಂತ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಹುಡುಕ್ಬಿಟ್ಟು ಅವನೇ ರಾಮಂದು ಉಂಗುರ ಕೊಟ್ಟ.
ಆ ಪ್ರಸಂಗ ನನಗೆ ತೋರಿಸಿ ಅವಳಿಂದ ಚೂಡಾಮಣಿ ತೊಗೊಂಡು ವಾಪಸ್ ಹೋದ. ಇದನ್ನು ಈ ಪ್ರಸಂಗ ನಂಗೆ ನೋಡೋಕ್ಕೆ ಇಷ್ಟ ಅಂತ ಮಾಡಿದೆ. ಮಾಡಿದ್ಮೇಲೆ ನಾನು ಅವ್ರನ್ನ ಕೇಳಿದೆ, ನಿಮ್ಮ ಒಂದು ಸವಾಲಿಗೆ ನನ್ನ ಜವಾಬು ಸರಿಗಿತ್ತ ಅಂತ. ಬಂದು ಮೈಕ್ನಲ್ಲಿ ಹೇಳ್ತಾರೆ, ಹಿರಿಯವರು ಅವರೇನೆ, ನೋಡಿ ನೀವೇನೋ ಮಾಡಿದ್ರಿ, ನನಗೆ ಆ ಕತೆ ಎಲ್ರಿಗೂ ಗೊತ್ತು, ನೀವೇನು ಮಾಡಿದ್ರಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಯಿತು. ಆದರೆ ನನ್ನ ಸೆರೆ ಹಿಡ್ದಿದ್ದು ಏನು ಅಂದರೆ ನಿಮ್ಮ ಅಭಿನಯ ಕಥಾ ಪರ್ಫಾರ್ಮೆನ್ಸ್ನಲ್ಲಿ ನೀವು ಹನುಮಾನಾಗಿ ಬಂದ್ರಿ. ಇದು ನನಗೆ ಗೊತ್ತಿರಲಿಲ್ಲ, ನಾನು ಹಾಗೆ ಮಾಡಿದೆ ಅಂತ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು. ನೀವು ಹನುಮಾನಾಗಿ ಬಂದ್ರಿ, ಅವನು ಉಂಗ್ರನ್ನ ತೆಗೆದ್ಬಿಟ್ಟು ಹಿಂಗೆ ಕೊಡಕ್ಕೆ ಹೋದ, ನೀವು ತಕ್ಷಣ ಇದನ್ನು ಹಿಂದಕ್ಕೆ ತಗೊಂಡು ಈ ಪಾಮ್ನಲ್ಲಿ ಇಟ್ಬಿಟ್ಟು ಹೀಗೆ ಆಫರ್ ಮಾಡಿದ್ರಿ. ಅಲ್ಲಿ ಏನು ಅಂದರೆ ಹನುಮಂತ ನನ್ನ ಕೈ ಸೀತೆ ಮಾತೆಗಿಂತ ಮೇಲಿರ್ಬೇಕಾ, ನಾನು ಯಾರು ಕೊಡೋದಿಕ್ಕೆ? ಆ ಭಾವನೆ ಬರಬೇಕಂದ್ರೆ ಯು ಶುಡ್ ಹ್ಯಾವ್ ಸೈಕ್ಡ್ ಯುವರ್ ಸೆಲ್ಫ್ ದಟ್ ಯು ಆರ್ ಎ ಹನುಮಂತ, ಯು ಆರ್ ಸಂಬಡಿ ಹೂ ಹಸ್ ಗಾನ್ ಆನ್ ಅನ್ ಎರ್ಯಾಂಡ್, ಯು ಆರ್ ಎ ಸರ್ವೆಂಟ್, ಯು ಆರ್ ನಾಟ್ ಎ ಮಾಸ್ಟರ್. How should a servant behave? And who is Sita Ma? ನಾನು ಯಾರು ಹಂಗಾರೆ ಅವಳು ಹಿಂಗೆ ಹಿಡ್ಕೋಬೇಕಾ? ಆ ಸಡನ್ ಇನ್ವಾಲ್ವ್ಮೆಂಟ್ ಇನ್ ದ ಕ್ಯಾರೆಕ್ಟರ್ ಆ್ಯಂಡ್ ವಿಡ್ರಾಲ್ ಆಫ್ ಯುವರ್ ಹ್ಯಾಂಡ್ ಆ್ಯಂಡ್ ದೆನ್ ಆಫರಿಂಗ್ by bending your body, that itself shows how much you are involved in it and how the story got told. Correct. ಇದು ನಾವು ಲೆಕ್ಕ ಹಾಕಿ ಮಾಡೋದಲ್ಲ, ನಿಜ, ಪ್ಲ್ಯಾನ್ ಮಾಡಿ ಮಾಡೋದಲ್ಲ. ದಟ್ಸ್ ವೈ ಐ ಲವ್ ಅವಧಾನಂ. ಈ ಥರ ಭಾವ ಸಾಧನೆ ಜಾಸ್ತಿ ಆಗಬೇಕು ಅಂದರೆ ಕಲಾವಿದ ಏನು ಮಾಡಬೇಕಾಗಾದ್ರೆ, ಏನು ಪ್ರಿಪ್ರೇಷನ್ ಆಗಿರಬೇಕು? ಆದಷ್ಟು ಓದಬೇಕು, ನೋಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ನಿಜ. ಈಗ ನೀವು ಚಿಕ್ಕಪೇಟೆಗೆ ಹೋದರೆ, ಬೆಳಗ್ಗೆನೆ ಚಿಕ್ಕಪೇಟೆಗೆ ಬೆಂಗಳೂರಿನಲ್ಲಿ ಹೋದರೆ, ಅಲ್ಲಿ ಒಂದು ಹಿಂದೂ ಹೆಂಗಸು ಹೋಗ್ತಾಳೆ, ಒಂದು ಮಾರ್ವಾಡಿ ಹೆಂಗಸು ಹೋಗ್ತಾಳೆ, ಒಬ್ಬ ಅಲ್ಲಿ ಯಾವುದೋ ಒಂದು ಟೆಂಪಲ್ ಹೋಗ್ತಾನೆ, ಇವಳು ಜೈನ್ ಟೆಂಪಲ್ಗೆ ಹೋಗ್ತಾಳೆ. ನೀವು ಅಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಒಬ್ಬೊಬ್ಬರು ಯಾವ ರೀತಿ ಟೆಂಪಲ್ಗೆ ಹೋಗ್ತಾರೆ. ದಿ ಆ್ಯಕ್ಷನ್ ಇಸ್ ಗೋಯಿಂಗ್ ಟು ದ ಟೆಂಪಲ್, ಬಟ್ ಯು ಶುಡ್ ಸ್ಟಡಿ the characters of the person, the background of the person. Nija. And you should imitate. What is dance is reflection of life, imitation of life on stage. So your capacity to observe and emulate is you have to learn. Secondly, you should read, understand, and then you should put your own experience, your life experience into it. Or you should experience what others are experiencing and understand that. ಈಗ ನಾನು ಒಂದು ನಾಯಿಕಾ ಭಾವ ಮಾಡಬೇಕು ಅಂತಂದರೆ, ಮೇ ಬಿ ಮೆನಿ ಎ ಟೈಮ್ಸ್ ಅನ್ಕಾನ್ಷಿಯಸ್ಲಿ ಐ ಆಮ್ ಥಿಂಕಿಂಗ್ ಆಫ್ ಮೈ ವೈಫ್. ವಾಟ್ ಈಸ್ ಶಿ ಫೀಲಿಂಗ್ ದಟ್ ವೆನ್ ಐ ಡೋಂಟ್ ಗೋ ಹೋಮ್? ಕರೆಕ್ಟ್. So she has an undercurrent influence on my abhinaya. Correct. So understanding other person's feeling is also equally important. Nija. Of course, basic sense of rhythm irbeku. And how you blend yourself, especially with Hindustani music, because every raga has its inherent quality, the rasa there. You should be able to absorb that frequency in you and then reverberate to that frequency suitably. Because when a sahitya is selected, the person will not sing that in any choice of his raga. They have to sing according to ಈಗ ಒಂದು ಸಾಹಿತ್ಯ 4 ಲೈನ್ ಯೂಶಲಿ ಹಿಂದೂಸ್ತಾನಿನಲ್ಲಿ ಇರೋದು. ಒಂದು ನಾಯಿಕಾ ಭಾವ ತೋರಿಸ್ಬೇಕಾದ್ರೆ ಯಾವ ಥರ ನಾಯಿಕ, ಅಷ್ಟನಾಯಿಕಗಳನ್ನಲ್ಲಿ ಯಾವ ನಾಯಿಕ, ಅಭಿಸಾರಿಕಾನಲ್ಲಿ ಎಂಥವಳು, ಎಷ್ಟೋ ವೆರೈಟೀಸು, ಅದನ್ನ ಯಾವ ಸೀಸನ್, ಮಳೆಗಾಲದಲ್ಲ ಮಾನ್ಸೂನ್ನಲ್ಲ, ಅದು ರಾತ್ರಿನ, ಆ ಇದರಲ್ಲಿ ಯಾವ ರಾಗ.
ಸೊ ಆ ರಾಗದ ವಿಷಯ ಅವ್ರೇನಾದ್ರು ತಿಳಿಯೋದು ಬೇಡ. ನಿಜ. ಇಫ್ ಯು ಆರ್ ಇಂಟರ್ನಲಿ ಸೆನ್ಸಿಟಿವ್ ಟು ದೋಸ್ ವೈಬ್ರೇಷನ್ಸ್ ಆಫ್ ದ ರಾಗ, ಕರೆಕ್ಟ್. ಯು ವಿಲ್ ಸ್ಟಾರ್ಟ್ ರೆವರ್ಬ್ರೇಟಿಂಗ್ ಅಕಾರ್ಡಿಂಗ್ಲಿ. ಈಗ ನೋಡಿ, ಸಿತಾರ್ ಇದಲ್ಲ, ಸಿತಾರ್ದು ಮೇನ್ ಸ್ಟ್ರಿಂಗು ಒಂದು 4 ಮೇಲಿರುತ್ತೆ, ಅದ್ರ ಅಡಿಲಿ ಇನ್ನೊಂದಷ್ಟು ಇರುತ್ತಲ್ಲ, ಅದು ಯಾರು ನುಡ್ಸಲ್ಲ. ಓಹೋ. ಮೇಲ್ ಸ್ಟ್ರಿಂಗ್ನ ಮೇನ್ಗಡೆ ಮೇನ್ನ ಹಿಂಗೆ ಪ ಅಂತ ನುಡ್ಸಿದ್ರೆ ಒಳಗಡೆ ದೋಸ್ ಸ್ಟ್ರಿಂಗ್ಸ್ ಆರ್ ಕಾಲ್ಡ್ ಸಿಂಪಥೆಟಿಕ್ ಸ್ಟ್ರಿಂಗ್ಸ್. ಅಲ್ಲಿ ಯಾವ್ದು ಪಗೆ ಟ್ಯೂನ್ ಮಾಡಿರುತ್ತೆ, ಇಟ್ಸ್ ಆಟೋಮ್ಯಾಟಿಕಲಿ ರೆವರ್ಬರೇಟ್ಸ್ ಟು ದ್ಯಾಟ್. ಅದಕ್ಕೆ ನಿಮಗೆ ಆ ಜವರ್ ಅಂತ ಕೇಳಿಸುತ್ತೆ, ಆ ಎಕೋ ಎಫೆಕ್ಟ್ ಕೇಳಿಸುತ್ತೆ ಸಿತಾರ್ ನುಡಿಸುವಾಗ. ದಟ್ಸ್ ಹೌ ಎ ಡಾನ್ಸರ್ ಶುಡ್ ಬಿ. ವೆನ್ ಯು ಲಿಸನ್ ಟು ಎ ರಾಗ, ಯು ಶುಡ್ ರೆವರ್ಬರೇಟ್ ಟು ದ ರಸ ಆಫ್ ದಟ್ ರಾಗ. Naturally you emote. Definitely. Then the story gets effectively conveyed. Now speed, whisking fly in the air, jump, ಧಡಾರ್ ಅಂತ ಕೆಳಗಡೆ ಕೂತ್ಕೋ, ಇದೇ ಆಗ್ಬಿಟ್ಟಿದೆ. ಕರೆಕ್ಟ್. ಪ್ರೇಕ್ಷಕರು ಅದೇ ಕೇಳ್ತಾ ಇದ್ದಾರೆ, ಬಿಕಾಸ್ ದೇ ಗೆಟ್ ಟೆಂಪರಲಿ ಎಕ್ಸೈಟೆಡ್. ನಿಮ್ಮ ಪ್ರಕಾರ ಇದು ರಸವಿಘ್ನ ಅಂತ ಅನಿಸ್ಲಿಲ್ವಾ ಹಾಗಾದ್ರೆ? ವಿಘ್ನ ಅಂತ ನಾನು ಹೇಳಲ್ಲ, ಮಿತಿ. ದೇ ಹ್ಯಾವ್ ಬ್ಲಾಕ್ಡ್ ದೆಮ್ಸೆಲ್ಸ್ ಅಪ್ ಟು ದ್ಯಾಟ್. ದೇ ಆರ್ ಅಫ್ರೇಡ್ ಟು ಗೋ ಬಿಯಾಂಡ್. ನೀವು ಬರೀ ಪ್ರೇಕ್ಷಕರಿಗೆ ನೀನು ನೃತ್ಯ ಮಾಡ್ತಾ ಇದೆಯಾ ಹೊರತು ಅದು ನಿನ್ನ ನೃತ್ಯ ಪ್ರೇಕ್ಷಣೀಯವಾಗಿರಬಹುದು ಪ್ರೇಕ್ಷಕರಿರೋದ್ರಿಂದ, ಆದರೆ ಪ್ರೇಕ್ಷಕರನ್ನ ಸಹೃದಯಿ ಮಾಡೋದೀಗ ಧ್ಯೇಯ. ದೇ ಶುಡ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾವ್ ಟು ಟ್ರೈನ್ ದೆಮ್. ಕರೆಕ್ಟ್. ಎ ಸಾರ್ಟ್ ಆಫ್, yes, it's a dancer's responsibility to tune a ಪ್ರೇಕ್ಷಕ and convert them into a ಸಹೃದಯಿ. ನಿಮಗೆ ಕಲೆಯ ಯಾವ ಅಂಶಗಳು ತುಂಬ ಉತ್ಕಟ, ತುಂಬ ಪ್ರೀತಿ, ಅಥವಾ ಇದನ್ನು ನಾನು ತುಂಬ ಆರಾಧಿಸ್ತಾ ಇದ್ದೀನಿ, ಇದಿಲ್ಲದ್ರೆ ಆಗೋದೇ ಇಲ್ಲ, ನನಗೆ ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋ ಥರದ ಯಾವ ಅಂಶಗಳೆಲ್ಲ ಇದೆ? ಈ ಪ್ರಶ್ನೆ ನನ್ನ ಶಿಷ್ಯರನ್ನು ಕೇಳಬೇಕು. ಓಹೋ. ಅವಾಗೇನು ಉತ್ತರ ಹೇಳ್ಬೋದು ಅಂತಂದರೆ, ಸರ್ ನೀವು ಏನೇ ತಗೊಳ್ಳಿ, ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಹಾಗೂ ಹೀಗೂ ಒಂದು ಆಧ್ಯಾತ್ಮಿಕ ಸೇರಿಸ್ತಿರಲ್ಲ ಅಂತ ನನ್ನ ಬಂದು ಕೇಳೋರು ಇದ್ದಾರೆ. ಅದರಿಂದ ನನಗೆ ಆಸ್ ಅನ್ ಅಂಡರ್ ಕರೆಂಟ್, it's always going on. A spiritual essence should be there. Okay. ಈಗ ನಾವು ನಾಟ್ಯಶಾಸ್ತ್ರವನ್ನು ಗಮನಿಸಿದ್ರೆ 11 ತತ್ವಗಳನ್ನು ಅವನು ಮೂಲಭೂತವಾಗಿ ಹೇಳ್ತಾನೆ. ರಸ, ಭಾವ, ಅಭಿನಯ, ಧರ್ಮಿ, ವೃತ್ತಿ, ಪ್ರವೃತ್ತಿ, ಸಿದ್ಧಿ, ಸ್ವರ, ಆತೋದ್ಯ, ಗಾನ, ರಂಗ. ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದರಲ್ಲಿ ಯಾವ ಥರದ ಮಾಡಿಫಿಕೇಶನನ್ನು ಕಥಕ್ ಅಳವಡಿಸ್ಕೊಳ್ಬೇಕು, ಎಲ್ಲಿ ಅವಕಾಶ ಇದೆ ಇನ್ನೂ ಕೂಡ ಬೆಳೆಯೋದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಅಷ್ಟನ್ನು ಅಳವಡಿಸ್ಕೊಳ್ಬೇಕು. ಯಾವುದು ಇದು ಬೇಡ ಅಂತ ಹೇಳಕ್ಕೂ ತಳ್ಳಕ್ಕೆ ನನಗೆ ಇಷ್ಟಪಡೋದು. ಹೌದು, ಆದರೆ ಯಾವುದೋ ಒಂದರಲ್ಲಿ ತುಂಬ ತೀರ ಕೊರತೆ ಕಾಣಿಸ್ತಾ ಇದೆ. ಇಂಥ ಜಾಗದಲ್ಲಿ ನಾವು ಇಂಪ್ರೂವೈಸೇಷನ್ಗೆ ಈ ಹೊತ್ತಿಗೂ ಕೂಡ ತುಂಬ ಅವಕಾಶ ಇದೆ. ಈಗ ರಸದಲ್ಲಿ ಇದ್ದೇ ಇದೆ, ಆಬ್ವಿಯಸ್ಲಿ, ಭಾವದಲ್ಲೂ ಇದೆ, ಅಭಿನಯದಲ್ಲೂ ಇದೆ. ಆದರೆ ಯಾವುದೋ ಒಂದು ವಿಷಯ ನಾವು ತುಂಬ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ಅಂತ ನಿಮ್ಗೆ ಯಾವ್ದಾದ್ರು ಅನಿಸಿದೆಯಾ ಈವರೆಗೂ ಕೂಡ? ಹಾಗೆ ನೋಡಿದ್ರೆ ಹೋಲ್ಸೇಲ್ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟಿದ್ದೀವಿ. ಮಾಡಿಬಿಟ್ಟು ಬರೀ ಒಂದು ಈಗ ಏನಾಗಿದೆ, ಆಕ್ರೋಬ್ಯಾಟಿಕ್ ಥರ ಆಗುತ್ತೆ, ಡಿಸ್ಪ್ಲೇ ಆಗೋಗಿದೆ. ಐ ಥಿಂಕ್ ಅದಕ್ಕೆ ಎಲ್ಲನೂ ನಾವು ಅಳವಡಿಸ್ಕೊಳ್ಬೇಕು. ಈಗ ಏನಾಗ್ಬಿಟ್ಟಿದೆ, ಎಲ್ಲನೂ ಹೋಲ್ಸೇಲ್ ಬ್ಯಾಗ್ ಗಂಟು ಹಾಕ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಮೋರ್ ಆಫ್ ಆನ್ ಆಕ್ರೋಬ್ಯಾಟಿಕ್. ಸಿ ಹೌ ಮೆನಿ ಚಕ್. ಒಬ್ಳು ಬಂದು ನನ್ನ ಕೇಳ್ತಾಳೆ, ಸರ್ ನೀವು ಎಷ್ಟು ಚಕ್ಕರ್ ತೊಗೊಳ್ತೀರಾ ಇನ್ ಒಂದು ಕಾಂಪೋಸಿಷನ್? ನೋಡಮ್ಮ, ನಾನೊಂದು ಮ್ಯಾಕ್ಸಿಮಮ್ ನಾನು ಒಂದು 27 ಇಲ್ದಾರೆ ಮ್ಯಾಕ್ಸಿಮಮ್ ನನ್ನ ಲೈಫ್ನಲ್ಲಿ 32 ಭ್ರಮರಿಗಳು ಮಾಡಿರ್ಬೋದು ಅಂತ. ನಾನು 120 ತೊಗೊಳ್ತೀನಿ ಸರ್. ಹೌದೇನಮ್ಮ? ನಾನೇನಾದರೂ 120 ಚಕ್ಕರ್ಸ್ ಒಂದೇ ಸಮ ಮಾಡಿದ್ರೆ ನನ್ನ ಮೂಗಿಂದ, ಬಾಯಿಂದ, ಕಿವಿಯಿಂದೆಲ್ಲ ರಕ್ತ ಹೊರಗೆ ಬರುತ್ತಮ್ಮ. ಬಟ್ ಯಾಕಮ್ಮ ಮಾಡಬೇಕು 120? ಏನಕ್ಕೆ ಮಾಡ್ತೀಯ? ಹಾಗಾದ್ರೆ ಕಲೆನಲ್ಲಿ ಸ್ವಾತಂತ್ರ್ಯ ತುಂಬಾ ಜಾಸ್ತಿ ತಗೊಂಡ್ಬಿಟ್ಟಿದಾರ, ಸಂಪ್ರದಾಯ ಕಡಿಮೆ ಆಗಿದೆ ಅಂತಲ್ಲ, ಅಥವಾ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಇದನ್ನ ಸ್ವಾತಂತ್ರ್ಯತೆ ಬಳಸ್ಕೊಳ್ತಾ ಇದ್ದಾರೆ? ಹೌದು, ಸಂಪ್ರದಾಯ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯನ ತುಂಬ ಮಿತಿ ಮೀರಿ ಉಪಯೋಗಿಸ್ತಾ ಇದ್ದಾರೆ. ಓಕೆ.
ಶಿಸ್ತು ಬೇಕು ಅಂತ ನೀವು ಅನ್ಕೋತೀರಾ? ಒಂದು ಕಂಟ್ರೋಲ್ ಇರಬೇಕು. ನೀವು ಅದ್ರದ್ದು ಮೂಲ ಉದ್ದೇಶನ ಬಿಟ್ಟು ಹೋಗ್ಬಾರ್ದು. ಸಿ, ಇಂಪ್ರವೈಸೇಷನ್ ಈಸ್ ನೆಸಸರಿ. ಆಮೇಲೆ ನ್ಯೂ ಕ್ರಿಯೇಷನ್ ಈಸ್ ನೆಸಸರಿ. ಈಗ ನೀವು ಒಂದು ಮನೆ ಕಟ್ಟಬೇಕಾದ್ರೆ ವೈ ಡು ಯು ನೀಡ್ ಅನ್ ಆರ್ಕಿಟೆಕ್ಟ್? ಎ ಮನೆ ಇಸ್ ಎ 4 walls and a roof. How you design the 4 walls, how much height you give, how much ventilation you give is your creativity. ಹಾಗನ್ಬಿಟ್ಟು ನಾನು ಗೋಡೆ ಇಲ್ದೇನೆ ಮನೆ ಕಟ್ತೀನಿ ಅಂತಂದ್ರೆ ಆಬ್ವಿಯಸ್ಲಿ ಅರ್ಥ ಇಲ್ಲ. ಹೌದು, ಅಡಿಪಾಯ ಇಲ್ಲದೆ ಮನೆ ಹೇಳಲ್ಲ. ಗೋಡೆ ಇಲ್ಲಿದ್ರೆ ಮನೆ ಆಗೋದಿಲ್ಲ, ಹಾಗಿದೆ ಇವತ್ತೊಂದು ನೃತ್ಯ ನನ್ನ ದೃಷ್ಟಿ ನಾನು ನೋಡಿದ ಹಾಗೆ. ಕಲಾವಿದರಾಗಿ ನೀವು ಕಂಡಿರುವಂತಹ ವಿಶೇಷ ಅಂಶಗಳು ಈ ಕ್ಷೇತ್ರದಲ್ಲಿ ಯಾವುದು? ವಿಶೇಷ ವ್ಯಕ್ತಿ ಯಾರು? ವಿಶೇಷ ನೃತ್ಯ ಯಾವುದು? ನಿಮ್ಮನ್ನ ಈ ಹೊತ್ತುಗೋದೊಂದು ನೆನಪಿನಲ್ಲಿ ಇಟ್ಕೊಂಡಿರುತ್ತಲ್ಲ, ಅದು ಯಾವುದು ಹಂಚ್ಕೊಡ್ತೀರಾ? ನಾನಿನ್ನೂ ನೃತ್ಯ ಕ್ಷೇತ್ರಕ್ಕೂ ಬಂದಿರಲಿಲ್ಲ. ಆಗ ನನಗೆ ಸುಮಾರು ಒಂದು 10 ವರ್ಷದ ಹುಡುಗ ಏನೋ ಮೈಸೂರಿನಲ್ಲಿ ವೆಂಕಟೇಶ್ವರ ವಿಲಾಸ ಅಂತನೋ ವೈಭವ ಅಂತನೋ ಏನೋ ಒಂದು ನೃತ್ಯ ನಾಟಕ, ಅದರಲ್ಲಿ ವೈಜಯಂತಿಮಾಲಾ ಡಾನ್ಸ್. ಅವಳ ಲಾವಣ್ಯ, ಅವಳ ರೂಪ, ಅವಳ ಸೌಂದರ್ಯ, ಅವರಲ್ಲಿರುವಂಥ ಕಲೆ ಎಲ್ಲ ನೋಡಿದೆ. ಇಡೀ ಪ್ರೊಡಕ್ಷನ್ ನೋಡಿದೆ. ನನಗೆ ಯಾವುದು ಇವತ್ತಿಗೂ ನಮ್ಮ ಮರಿದೇ ಇರುವಂಥದ್ದು ಅಂದರೆ, ಸುಮ್ಮನೆ ಕೊನೆಯಲ್ಲಿ ಆ ವೆಂಕಟೇಶ್ವರನ ಪದ್ಮಾವತಿ ಮದುವೆ ಆಗಿ ಶಿ ಗೋಸ್ ದೇರ್ ಆ್ಯಂಡ್ ಸ್ಟ್ಯಾಂಡ್ಸ್ ನೆಕ್ಸ್ಟ್ ಟು ದ ಸ್ಟ್ಯಾಚು, ಟರ್ನ್ಸ್ ಲೈಕ್ ದಟ್ ಆ್ಯಂಡ್ ಶಿ takes a position and stands there, while all the other Sakhis are doing Tillanano, last item. ನನಗೆ ಆ ಡಾನ್ಸ್ ನೋಡ್ತಾ ಇರಲಿಲ್ಲ, ಬರೀ ನಾವು ವೈಜಯಂತಿಮಾಲಾನು ನೋಡ್ತಾ ಇರಲಿಲ್ಲ, ಪದ್ಮಾವತಿ ನೋಡ್ತಾ ಇದ್ದೆ. ಅಂದರೆ ನನ್ನ ನೋಡೋ ದೃಷ್ಟಿ ಅಷ್ಟು ಶುದ್ಧವಾಗಿತ್ತಾ ಅನ್ನೋ ಕ್ವಶನ್ ಮಾಡಿದ್ರೆ ಇಲ್ಲ. I think Vaijayantimala's energy which was flowing from her, even though she was not making any movement, the very posture, a bhanginale, she was oozing the divinity. And I was receptive to catch that wave of divinity. 10 ವರ್ಷದಲ್ಲಿ ಕಂಡಿದ್ದು ಈಗಲೂ ನನಗೆ ನಾನು ನಿಜವಾಗ್ಲೂ ಅದು ಪದ್ಮಾವತಿನೇನಾ? ನೆಕ್ಸ್ಟ್ ಟೈಮ್ ವೈಜಯಂತಿಮಾಲಾ ಅವ್ರನ್ನ ಮೀಟ್ ಮಾಡಿದಾಗ ನಾನು ಇದನ್ನು ಹೇಳಬೇಕು ಅವ್ರಿಗೆ. ಅಷ್ಟು ಪ್ರಭಾವ ಬೀರಿದ್ರು ನನಗೆ. ಅದರಿಂದ ಇಟ್ಸ್ ನಾಟ್ ದಿ ಡಾನ್ಸ್ ಆರ್ ಎನಿಥಿಂಗ್, ಇಟ್ ಈಸ್ ದಿ ಇಫೆಕ್ಟ್ ಆಫ್ ಡಾನ್ಸ್ ವಿಚ್ ಹ್ಯಾಸ್ ಗಾಟ್ ಮೀ, ಇಸ್ ಒನ್ ಆಫ್ ದೋಸ್ ಇನ್ಸಿಡೆಂಟ್ಸ್. ಈಗ ನಾವು ಸಂದರ್ಶನದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಈಗಿನ ಕಾಲದಲ್ಲಂತೂ ನೃತ್ಯ ಅಂತಂದರೆ ಎಲ್ಲದೂ ಕೊಡ್ತಾ ಇದೆ. ಪ್ರಸಿದ್ಧಿ ಕೊಡ್ತಾ ಇದೆ, ಹಣ ಕೊಡ್ತಾ ಇದೆ, ಸ್ಥಾನಮಾನಗಳನ್ನು ಕೊಡ್ತಾ ಇದೆ, ಪದವಿ ಕೊಡ್ತಾ ಇದೆ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಯಾವುದನ್ನು ತಲುಪೋದಕ್ಕೆ ಕಲಾವಿದ ಹೋರಾಡಬೇಕು ಅಂತ ನಿಮಗನ್ಸುತ್ತೆ? ಗೆಟಿಂಗ್, ಎಕ್ಸ್ಪೀರಿಯನ್ಸಿಂಗ್ ದಿ ಬ್ಲಿಸ್ ಆ್ಯಂಡ್ ಯುಫೋರಿಯಾ ಆಫ್ ಡಾನ್ಸಿಂಗ್ ಆಸ್ ಇಫ್ ಯು ಆರ್ ಡಾನ್ಸಿಂಗ್ ಫಾರ್ ನಾಟ್ ಫಾರ್ ಎವ್ರಿಬಡಿ, ಯು ಆರ್ ಡಾನ್ಸಿಂಗ್ ಫಾರ್ ಯೋರ್ ಸೆಲ್ಫ್. ಆ ಯುಫೋರಿಯಾನ ಎಕ್ಸ್ಪೀರಿಯನ್ಸ್ ಮಾಡೋದೇ ಕಲಾವಿದರದು ಏಮ್ ಆಗಿರಬೇಕು. ಆಗ ಆಲ್ ಅದರ್ ಥಿಂಗ್ಸ್ ವಿಲ್ ಜಸ್ಟ್ ಫಾಲೋ. ಈವನ್ ಯು ಡೋಂಟ್ ಆಸ್ಕ್ ಫಾರ್ ಇಟ್, ಇಟ್ ಕಮ್ಸ್ ಟು ಯು. ನೀವು ಯಾವ್ದಾರು ಅದು ಒಂದನ್ನು ನನಗದು ಬೇಕು ಇದು ಬೇಕು ಅಂದರೆ ಯು ಗೆಟ್ ಡಿಸ್ಟ್ರ್ಯಾಕ್ಟೆಡ್. ಯು ಮೈಟ್ ಗೆಟ್ ವಾಟ್ ಯು ಫಾಲೋ, ಬಟ್ ಯು ಡೋಂಟ್ ಗೆಟ್ ದಿ ಅದರ್ ಥಿಂಗ್ಸ್. ಲಕ್ಷ್ಮಿ ಒಬ್ಬಳೇ ಇಲ್ಲ, ಅಷ್ಟಲಕ್ಷ್ಮಿಗಳು. ನೀವು ಮೇನ್ ಲಕ್ಷ್ಮಿನ ಕರೀರಿ, ಬಾಕಿ ಸಿಸ್ಟರ್ಸ್ ಎಲ್ಲ ಬರ್ತಾರೆ. ನಂಗೆ ಬರೀ ಧನಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕು ಅಂತ ಕೂತಿದ್ರೆ ದನನೇ ಬರೋದು. ಸೊ ವೈ ಡೋಂಟ್ ಯು ಕಾಲ್ ದಟ್ ಯೂನಿವರ್ಸಲ್ ಮದರ್ ಆಫ್ ಶಕ್ತಿ, ಎಕ್ಸ್ಪೀರಿಯನ್ಸ್ ಹರ್ ಬ್ಲೆಸ್ಸಿಂಗ್ಸ್, ಆಲ್ ಹರ್ ಸಿಸ್ಟರ್ಸ್ ವಿಲ್ ಕಮ್. ಒಂದೊಂದ್ಸಲ ಅಲಕ್ಷ್ಮಿನೂ ಬರ್ಬೋದು, ಎಂಜಾಯ್ ಹರ್ ಪ್ರೆಸೆನ್ಸ್. ಸೊ my thing is, an artist, because all artists are spiritual people.
It's like they say, we are all sharpest Gandharvaru. ಹೌದು ಹೇಳ್ತಾರೆ ಹೌದು. So all artists are people, are entities who have they disconnect themselves from the divinity. You have to realign yourself. How does the art awaken in you? Only when your kundalini raises and it activates in higher chakras. Then only art, true art comes out. Correct. It is those people who don't maintain that kundalini at that level and let it go in a downward stream, that is when all disaster things happen, bad name are coming, you behave in a bad way and incur bad name. Yes. So be careful, your aim, you have opened up your beautiful chakras, you have created, you have shown people art, you evolve first higher and other people gets attracted to you. ನನಗೆ ಚಿಕ್ಕ ವಯಸ್ಸಿಂದನೂ ನೃತ್ಯ ಅನ್ನೋದು ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ಐ ವಾಸ್ ಬಾರ್ನ್ ಲೈಕ್ ದ ಪ್ರೊವೆರ್ಬಿಯಲ್ ಸಿಲ್ವರ್ ಸ್ಪೂನ್ ಇನ್ ಮೈ ಮೌತ್. ಐ ವಾಸ್ ಬಾರ್ನ್ ಇನ್ ಟು ವೆರಿ ಅಫ್ಲುಯೆಂಟ್ ರಿಚ್ ಫ್ಯಾಮಿಲಿ. My father was a business magnate with multiple industrial ventures. And I am a late born to my parents. I am the sixth born, first male. Oh. Otherwise I had 5 sisters. So ನಮ್ಮ ತಂದೆ ಏನು ಆಸೆ ಇತ್ತು, ನನ್ನ ಮಗ should grow fast and take up my business empire ಅಂತ. His training was towards that. My inclination was like this. But I realized that I should first satisfy my parents. So I did my engineering, became an engineer, worked in my family business, and then made my parents happy. But somewhere, you know, that emptiness within my soul was really hurting me a lot. I said, what is it? What is it? Then I realized it was dance, which I always loved as a young boy. I haven't achieved it. Then very secretly I started learning without telling my parents. ಸುಳ್ಳು ಹೇಳ್ಕೊಂಡು ಹೋಗಿ ಮಾಡಿ ಏನೋ ಕಲ್ತ್ಕೊಂಡೆ. At those days, right from my teenage, I had bronchitic problem. Okay. Asthmatic. ಅವಾಗ ಐ ಯೂಸ್ ಟು ಗೋ ಟು ಎ ಡಾಕ್ಟರ್, ಹೆವಿ ಡೋಸೇಜ್ ಆಫ್ ಮೆಡಿಸಿನ್, ಆಮೇಲೆ ಇದು ಏನೋ ಇನ್ಹೇಲರು ಇದೆಲ್ಲ, ಇದು ಆಸ್ತಲಿನ್ ಇನ್ಹೇಲ್ ಇದೆಲ್ಲ ಇರೋದು. ಬಟ್ ದೆನ್ ಆಫ್ಟರ್ ಸಮ್ ಟೈಮ್ ಐ ಮೆಟ್ ದ ಡಾಕ್ಟರ್ ಆ್ಯಂಡ್ he said, I didn't see you for a long time in my clinic. Doctor, I didn't have a situation to come to you. And what have you been doing? Nothing. How are you busy? No, I've taken up dancing. Now I know why you don't have an asthmatic attack, because your breathing has improved because of your dance activity. Wow, wow, wow. Then he said, oh, keep it up, don't stop dancing, it is very good for you. ಅದಾದಮೇಲೆ ಯಾವುದೋ ಒಂದು ಇದೆಲ್ಲ ವರ್ಕ್ಶಾಪ್ಸ್ ಥರ ಇರೋದು, ಮೆಡಿಕಲ್ ಕ್ಯಾಂಪ್ಸ್ ಥರ. ಅಲ್ಲಿ ಒಂದು ಲಂಗ್ ಕೆಪಾಸಿಟಿ ಮೆಷಿನ್ ಅಂತ ಏನೋ ಒಂದಿತ್ತು. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ದೇ ವರ್ ವಂಡ್ರಿಂಗ್ ಹೌ ಕಮ್ ಯು ಹ್ಯಾವ್ ಸಚ್ ಎ ಗುಡ್ ಲಂಗ್ ಕೆಪಾಸಿಟಿ ಅಂತ ಅಲ್ಲಿ ಮೆಷರ್ ಮಾಡೋರು. ಐ ಸೆಡ್, ಐ ಡೋಂಟ್ ನೋ, ಮೇ ಬಿ ಬಿಕಾಸ್ ಆಫ್ ಮೈ ಡಾನ್ಸ್ ಅಂತ. Then I said, yes sir, that could be a good reason. Because we breathe in, you know, we breathe in so much heavily, and the way we are taught, that's the beauty of Indian classical dance. Super. That when should you breathe, how you mirror image your movement, and when you bend forward you exhale, when you raise you inhale. There's a scientific way of how the adavus and all other exercises are created in Indian dancing. In tune with nature, not against nature. Yes. So ಇರುವಾಗ I got myself cured by it. Then next fortnight he called me, I want you to dance for the anniversary of my brother's newspaper celebration anta, Star of Mysore. Yes. Mysore KB Ganapati. Then I said, no doctor, I don't want to dance. Then why are you learning dancing if you don't want to perform? I said, I am not learning to perform.
I'm learning for my own bliss. That ecstasy I experience when I dance, it's a very spiritual approach. You can call it as my Nritya yoga. ವಾ So I don't want to dance anta. Then he said, you are very selfish person and baidbitru. I said, doctor, don't say that. No, you are. Why don't you share that euphoria, that excitement, that experience with an audience? What you are experiencing, make them also experience. Then your dance is worthwhile. ಎಸ್ ಹೌದಲ್ವಾ? ಡೋಂಟ್ ಯು ಥಿಂಕ್ ದ್ಯಾಟ್ ಈಸ್ ದಿ ರೀಸನ್ ವೈ ದಿಸ್ ಕಲೆ ಅನ್ನೋದು ಒಂದು ಆಗಿರೋದು ಪಂಚಮ ವೇದ. That is the purpose alva. That is why Bharata Muni has written it. That's why the entire Natya Shastra is there to elevate a Pashu into a Gandharva. ಎಸ್ Yes, doctor, I will perform. ಅಲ್ಲಿಂದ ಮಾಡಕ್ಕೆ ಶುರು ಮಾಡಿದೆ ನೋಡಿ. Even after a long time, I still was dancing only for the bliss of dancing and not to get any name, fame, money and all the other accompanying evils which come together. ನೃತ್ಯ ಯೋಗವಾಗುವುದು ಅಂದರೆ ಹೇಗೆ ಅನ್ನೋದಕ್ಕೆ ನಿಮ್ಮ ಉತ್ತರ ಬಂದ ಮೇಲೆ ನನ್ನ ಪ್ರಶ್ನೆ ಬರ್ತಾ ಇದೆ ಅಷ್ಟೆ. ಬಹಳ ಸೊಗಸಾಗಿರುವಂತಹ ಸಂದರ್ಶನ. ನೃತ್ಯದ ಅದರಲ್ಲೂ ಕಥಕ್ ನೃತ್ಯವನ್ನುವಂತಹ ಒಂದು ಆಯಾಮವನ್ನು ಇಟ್ಟುಕೊಂಡು ಅದು ಹೇಗೆ ನಮ್ಮ ಅಂತರಂಗವನ್ನು ಬಗೆಯಬಹುದು ಅನ್ನೋದನ್ನು ತುಂಬ ಸೊಗಸಾಗಿ ಇದನ್ನು ನಿರೂಪಿಸಿಕೊಟ್ರೆ. ಮತ್ತು ಕಥಕ್ ನೃತ್ಯದ ಇತಿಹಾಸ, ಒಬ್ಬ ಕಲಾವಿದ ಹೇಗೆ ಬೆಳಿಬೇಕು, ಹೇಗೆ ಬೆಳಿಬಾರ್ದು, ಯಾವ ಥರ ಬೆಳೆದ್ರೆ ಅದರಲ್ಲಿ ಸಾಧನೆ, ಇಲ್ಲಿದ್ರೆ ವೇದನೆ ಅನ್ನೋದನ್ನೆಲ್ಲ ತುಂಬ ಮನೋಜ್ಞವಾಗಿ ಮನಸ್ಸಿಗೆ ಮುಟ್ಟುವ ಥರದಲ್ಲಿ, ಅದು ಅಭಿನಯ ಸಹಿತವಾಗಿ ನಿಮ್ಮ ಮುಖಾರವಿಂದದಲ್ಲಿ ಮೂಡ್ತಾ ಇದ್ದಂತಹ ನಗು, ಆ ಕಣ್ಣು ಹುಬ್ಬುಗಳಲ್ಲಿ ಆಗ್ತಾ ಇದ್ದಂತಹ ಅಭಿನಯ, ನಿಜಕ್ಕೂ ಕೂಡ ನನಗೆ ಆ 1.5 ಗಂಟೆಗಳ ಈ ಸಂದರ್ಶನ ಎಷ್ಟು ಬೇಗ ಮುಗಿದು ಬಿಡ್ತಪ್ಪ ಅಂತ ಅನ್ನಿಸ್ತು. ನಿಮಗೆ ಅಭಿಮಾನಪೂರ್ವಕವಾಗಿರುವಂಥ ನಮಸ್ಕಾರ, ಸಾದರ ಪ್ರಣಾಮಗಳು, ಕೃತಜ್ಞತಾಪೂರ್ವಕವಾದಂಥ ವಂದನೆಗಳು ಸರ್. ನಿಮ್ಮ ವಂದನೆಗಳ ನನ್ನ ಸ್ವೀಕಾರ. ಇದು ನನಗೊಬ್ಬನಿಗೆ ಅಲ್ಲ, ನನ್ನ ಗುರುಗಳು, ಅವರ ಗುರು, ಇಡೀ ಕಥಕಿನ ಗುರು ಪರಂಪರೆಗೆ ನಿಮ್ಮ ನಮನ. ಧನ್ಯವಾದಗಳು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ನಿಮ್ಗೆ ಇಷ್ಟವಾಯ್ತಾ? ಹಾಗಿದ್ರೆ ತಡ ಮಾಡಬೇಡಿ, ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಕಲೆಯ ಇನ್ನೂ ಹಲವು ಆಯಾಮಗಳನ್ನು ಗಮನಿಸಿ ನಿಮಗೆ ಮಾರ್ಗದರ್ಶನವನ್ನು ನೀಡುವಂತಹ ಕೋರ್ಸ್ಗಳು ನಮ್ಮಲ್ಲಿ ಇದೆ. ಹಾಗೆಯೇ ಅಧ್ಯಯನಬದ್ಧವಾಗಿ ಬರೆಯಲಾದ ಪುಸ್ತಕಗಳು ಕೂಡ ಇವೆ. ಅವುಗಳನ್ನು ಖರೀದಿಸಿ ಓದಬಹುದು. ಹಾಗೆ ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ನಮಗೆ ಬೇಕು. ನಿಮ್ಮ ಪ್ರಾಯೋಜಕತ್ವ ನಮ್ಮ ಈ ಎಲ್ಲ ಕೆಲಸಗಳಿಗೂ ಕೂಡ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ಹಾಗಾಗಿ ಅಂತಹ ಒಂದು ಧನ ಸಹಕಾರಕ್ಕೆ ನಿಮ್ಮಲ್ಲಿ ನಾವು ಯಾವತ್ತಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ. ಹೆಚ್ಚಿನ ವಿವರಗಳಿಗೆ www.noopurabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕವಾದ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅಲ್ವೇ? ಬನ್ನಿ, ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಲಾವಿದರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ಭಾವಾನುಭಾವ ವಿಭವ ಪ್ರತಿಭಾತರಂಗಂ ಸಂಚಾರಿ ಭಾವವನನ प्रतिरोधरङ्गम् उद्बोधयोग्यरसरद्धिविधौ सदङ्गम् भो भारत प्रविशता भरतान्तरम्